ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ ಆರೋಗ್ಯ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಇವತ್ತು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಈ ಸಮಸ್ಯೆ ತುಂಬ ಜನರನ್ನು, ಪುರುಷರಲ್ಲಿ ಕಾಡುವಂಥ ಒಂದು ಸಮಸ್ಯೆ. 45 ವರ್ಷದ ನಂತರದವರಲ್ಲಿ, ಆನಂತರ 50 ವರ್ಷಕ್ಕೆ, 55ನೇ ವರ್ಷಕ್ಕೆ, 60 ವರ್ಷಕ್ಕೆ, 65ನೇ ವರ್ಷಕ್ಕೆ, 70ನೇ ವರ್ಷಕ್ಕೆ ಯಾವಾಗೂ ಬರ್ಬೋದು. ಮೂತ್ರ ಜಾಸ್ತಿ ಸಲ ಹೋಗುವಂಥದ್ದು, ಮೂತ್ರ ಸರಾಗವಾಗಿ ವಿಸರ್ಜನೆ ಆಗದೇ ಇರುವಂಥದ್ದು, ರಾತ್ರಿ 7-8 ಸಲ ಎದ್ದು ಮೂತ್ರಕ್ಕೆ ಹೋಗುವಂಥದ್ದು, ಇದೆಲ್ಲವೂ ಕೂಡ ಪ್ರಾಸ್ಟೇಟ್ನ ಲಕ್ಷಣಗಳು. ಸ್ಕ್ಯಾನಿಂಗ್ ಮಾಡಿಕೊಂಡಾಗ ಎಷ್ಟು ಇದರಲ್ಲಿ ಉಳಿಯುತ್ತೆ ಮೂತ್ರ, ಎಷ್ಟು ಸಿ ಉಳಿಯುತ್ತೆ ಅನ್ನೋದನ್ನ ಮೇಲೆ ಡಾಕ್ಟ್ರು ಹೇಳ್ತಾರೆ, ಇಷ್ಟು ನಿಮಗೆ ಪ್ರಾಸ್ಟೇಟ್ ಸಮಸ್ಯೆ ಇದೆ ಅಂಥೇಳಿ. ಆ ಫ್ಲೋ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿದೆ, ಔಷಧಿಗಳನ್ನ ತೆಗೆದುಕೊಳ್ತಾ ಇರಬೇಕು ಅಂತ ಹೇಳ್ತಾರೆ. ಆದರೆ ಅನೇಕರಿಗೆ ಔಷಧಿ ಯಾವುದೋ ಉಪಯೋಗವನ್ನು ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಒಂದು ಪ್ರಾಸ್ಟೇಟ್ ಸಮಸ್ಯೆ ಇದ್ದವರಿಗೆ ಒಂದು ಉಪಾಯವನ್ನು ಹೇಳ್ಕೊಡ್ತೇನೆ. ರಾತ್ರಿ ನಿಮಗೆ ಈ ಮೂತ್ರಕ್ಕೆ ಎದ್ದು ಹೋಗೋದನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಪ್ರಾಸ್ಟೇಟನ್ನು ಸರಿ ಮಾಡಲಿಕ್ಕೆ ಇರುವಂತಹ ಒಂದು ಅದ್ಭುತವಾದ ಉಪಾಯ ಅಂದರೆ, ಪ್ರಾಸ್ಟೇಟ್ ಪ್ರಾಬ್ಲಮ್ ಇರೋರು ಸೂರ್ಯ ಮುಳುಗುವ ಸಮಯ ಅಂದರೆ ಸಂಜೆ 6:30ಯಿಂದ 7 ಗಂಟೆ, ಆ ಟೈಮಲ್ಲಿ ಅವರ ಸಂಜೆಯ ಆಹಾರವನ್ನು ಮುಗಿಸ್ಬೇಕು. ಏನು ನೀವು ರಾತ್ರಿ ತಗೊಳ್ತೀರೋ ಅದನ್ನು 6:30ಯಿಂದ 7 ಗಂಟೆ ಒಳಗಡೆ ತೆಗೆದುಕೊಂಡು ಮುಗಿಸ್ಬೇಕು. ನಿಮ್ಮ ಎಲ್ಲ ಔಷಧಿಗಳು ಏನೇನಿದೆಯೋ, BP ಶುಗರ್ ಎಲ್ಲ ಕೆಲವರಿಗೆ ಇರುತ್ತೆ ಪ್ರಾಸ್ಟೇಟ್ ಜೊತೆ, ಅದೆಲ್ಲವೂ ಕೂಡ 7 ಗಂಟೆಗೆ ತೆಗೆದುಕೊಂಡು ಮುಗಿಸ್ಬೇಕು. ಸೊ ಹಾಗೆ ಮಾಡೋದ್ರಿಂದಾಗಿ ಖಂಡಿತವಾಗಿ ರಾತ್ರಿ ಮೂತ್ರ ಕೇಳುವಂತಹ ಒಂದು ಸಮಸ್ಯೆ ಇರೋದಿಲ್ಲ. ಸೊ ತನ್ಮೂಲಕ ಪ್ರಾಸ್ಟೇಟನ್ನು ಹತೋಟಿಗೆ ತರಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಸೊ ಇದು ಒಂದು ಉಪಾಯ. ಆದರೆ ಇನ್ನು ಪುನರ್ನವಾದಿ, ಚಂದ್ರಪ್ರಭಾ, ಇದೆಲ್ಲವೂ ಕೂಡ ಆಯುರ್ವೇದದ ಬಹಳ ಉತ್ತಮವಾದಂಥ ಔಷಧಿಗಳು. ಸೊ ಇವುಗಳ ಚೂರ್ಣವನ್ನು ತಂದು ಕಷಾಯವನ್ನು ಮಾಡಿ ಕುಡಿಯುವಂಥ ಅಭ್ಯಾಸವನ್ನು ಮಾಡೋದ್ರಿಂದಾಗಿ ತುಂಬ ಸಹಾಯ ಆಗುತ್ತೆ. ನಾವು ಕಳೆದ ಒಂದು 10 ವರ್ಷದಿಂದನೂ ಕೂಡ ಲೈಕೋ3, ಎಲ್ಲ ಸರಳವಾದಂಥ ಒಮೆಗಾ3 ಇರುವಂಥ ಒಂದು ಲೈಕೋ3ಯನ್ನು ಮಾಡಿ, ಸೊ ಇದನ್ನು ಈ ಒಂದು ಪ್ರಾಸ್ಟೇಟ್ ಇದ್ದಂಥವರಲ್ಲಿ ಕೊಡ್ತಾ ಬಂದ್ವಿ. ಭಾಳ ಉತ್ತಮವಾದ ರಿಸಲ್ಟ್ ಸಿಕ್ತು. ಅದ್ರ ಜೊತೆಗೆ ಈ ಚಂದ್ರಪ್ರಭಾ, ಪುನರ್ನವಾದ ಈ ಥರದ್ದು ಔಷಧಿಗಳನ್ನು ಕೂಡ ಕೊಟ್ಟಾಗ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಸೊ ಹಾಗಾದರೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಎನ್ಲಾರ್ಜ್ಮೆಂಟ್ ಇರುವವರು ದಯಮಾಡಿ 6:30ಗೆ 7 ಗಂಟೆಗೆ ಸಂಜೆ ಊಟವನ್ನು ಮುಗಿಸುವಂಥದ್ದು, ಔಷಧಿಗಳನ್ನು ಮುಗಿಸುವಂಥದ್ದು. ಆಮೇಲೆ ಯಾವುದೇ ದ್ರವಾಹಾರ, ಘನಾಹಾರ ಮಲಗುವವರೆಗೆ ತೆಗೆದುಕೊಳ್ಬಾರ್ದು. ಅಷ್ಟೇ ಬಾಯಾರಿಕೆ ಆಯಿತು ಅಂದರೆ 1 ಚಮಚ ನೀರನ್ನು ಬಾಯಿಗೆ, ನಾಲ್ಗೆಗೆ ಅಷ್ಟೇ ಹಾಕ್ಕೊಳ್ಳೋದು, ಬಾಯಾರಿಕೆ ತಣಿಸ್ಲಿಕ್ಕೆ ಅಷ್ಟೇ. ಮತ್ತು ನೀರು ಕುಡಿಬಾರ್ದು. ಬೆಳಗಿಂದ ನೀವು ಬೇಕಷ್ಟು ನೀರು ಕುಡಿಬೋದು, 3 ಲೀಟರ್ ಇರೋವರೆಗೆ ನೀರು ಕುಡಿಬೋದು, ತೊಂದರೆ ಇಲ್ಲ. ಸೊ ಹೀಗೆ ಉಪಾಯಗಳನ್ನು ಮಾಡೋದ್ರಿಂದಾಗಿ ಪ್ರಾಸ್ಟೇಟ್ ಸಮಸ್ಯೆಗೆ ಗುಡ್ ಬೈ ಹೇಳ್ಬೋದು. ಒಂದು 6 ತಿಂಗಳ ನೀವು ಖಂಡಿತ ಪ್ರಯತ್ನ ಮಾಡಿದಲ್ಲಿ ಆಪರೇಷನ್ ಇಲ್ಲದೆ ಪ್ರಾಸ್ಟೇಟ್ ಸಮಸ್ಯೆಯನ್ನು ನಿವಾರಿಸ್ಬೋದು ಅನ್ನುವಂಥ ಒಂದು ಉಪಾಯವನ್ನು ತಮಗೆ ತಿಳಿಸ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.